ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಅರಿವು ಮ್ಯಾಗಝೀನಲ್ಲಿರ್ತಕ್ಕಂತಹ G20 ಶೃಂಗಸಭೆ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಈ G20 ಶೃಂಗಸಭೆಯ 20ನೆಯ ಒಂದು ಶೃಂಗಸಭೆ ಆಯೋಜನೆಯನ್ನು ಮಾಡಲಾಗಿತ್ತು. ಇದು ಜೋಹಾನ್ಸ್ಬರ್ಗ್ನಲ್ಲಿ ಯಾವ ಒಂದು ಕಂಟ್ರಿ, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ನೋಡಿ. ಸೊ ಈ ದಕ್ಷಿಣ ಆಫ್ರಿಕಾದಲ್ಲಿ ಮೊಟ್ಟ ಮೊದಲು G20 ಶೃಂಗಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಆಗಿರ್ತದೆ. ಇದರದ್ದು ಧ್ಯೇಯವಾಕ್ಯ ಅಂತಂದರೆ ಐಕ್ಯತೆ, ಸಮಾನತೆ ಮತ್ತು ಸುಸ್ಥಿರತೆ ನೋಡಿ. ಧ್ಯೇಯವಾಕ್ಯನು ಐಕ್ಯತೆ, ಸಮಾನತೆ, ಸುಸ್ಥಿರತೆ ಯಾಗಿರ್ತದ. ಸೊ G20 ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳು ನೋಡಿ. G20 ಜೋಹಾನ್ಸ್ಬರ್ಗ್ ನಾಯಕರ ಘೋಷಣೆ ಎಂದರೇನು? ಇದು ನೋಡಿ, ಈ ಶೃಂಗಸಭೆಯಲ್ಲಿ ಅಂಗೀಕರಿಸಲಾದ 122 ಪ್ಯಾರಾಗ್ರಾಫ್ಗಳನ್ನು ಒಳಗೊಂಡಿರೋದು. ಇದು ದಾಖಲೆಗಳನ್ನು ಒಳಗೊಂಡಿರ್ತದೆ. ಇವೆಲ್ಲ ನಾರ್ಮಲ್. ಸೊ ಉಬುಂಟು ತತ್ವ ಮತ್ತು ಬಹುಪಕ್ಷೀಯತೆ, ಯುವ ಮತ್ತು ಲಿಂಗ ಸಮಾನತೆ ಗುರಿ 2030 ಒಳಗೆ ಏನು ಈ ಟಾರ್ಗೆಟನ್ನು ರೀಚ್ ಆಗಬೇಕು. ಮತ್ತು ಯುವ ಜನರ ನೀಟ್ ಶಿಕ್ಷಣ, ಉದ್ಯೋಗ ಅಥವಾ ತರಬೇತಿಯಲ್ಲಿ ಇಲ್ಲದವರು ಅವರನ್ನು ಏನು ಮಾಡ್ತಾರೆ, 5% ಕಡಿಮೆ ಮಾಡುವ ನೆಲ್ಸನ್ ಮಂಡೇಲಾದ ಬೇ ಗುರಿ ಆಗಿರ್ತದೆ, ಬೇ ಟಾರ್ಗೆಟ್ ಆಗಿರ್ತದೆ ನೋಡಿ. ಅಂದರೆ ಏನು ಶಿಕ್ಷಣ, ಉದ್ಯೋಗ, ತರಬೇತಿಯಲ್ಲಿ ಯಾರ್ಯಾರು ಇರಲ್ಲ, ಸೊ ಆ ಒಂದು ಕಡಿಮೆ ಮಾಡಬೇಕು. ಅಂದರೆ ನಿರುದ್ಯೋಗವನ್ನು ಕಡಿಮೆ ಮಾಡಬೇಕಾಗಿರೋದು ಒಂದು 5% ಕಡಿಮೆ ಮಾಡಬೇಕೆಂಬುದು ಇವರ ಒಂದು 2030 ಒಳಗೆ ಒಂದು ಇವರ ಟಾರ್ಗೆಟ್ ಆಗಿರ್ತದೆ. ಸೊ ಮಿಷನ್ 300 ಅಂದರೆ ಏನಂದರೆ, ಇದು ಆಫ್ರಿಕಾದ ಸಹರಾ ಉಪಖಂಡಗಳ ಪ್ರದೇಶದಲ್ಲಿ ವಾಸಿಸುವ 300 ದಶಲಕ್ಷ ಅಂದರೆ 30 ಕೋಟಿ ಜನರಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುವುದು ಇವರ ಒಂದು ಮುಖ್ಯ ಉದ್ದೇಶವಾಗಿರ್ತದೆ ನೋಡಿ. ಏನು ಮಿಷನ್ 300 ಅಂದರೆ ಅಲ್ಲಿ ಸಹರಾ ಮರುಭೂಮಿಯಲ್ಲಿ ವಾಸಿಸುವ ಜನರಿಗೆ ಏನು ವಿದ್ಯುತ್ ಸಂಪರ್ಕವನ್ನು ಒದಗಿಸುವುದಂತ ಒಂದು ಗುರಿಯಾಗಿರ್ತದೆ. ಸೊ ಈ ಯೋಜನೆಗೆ ವಿಶ್ವ ಬ್ಯಾಂಕ್ ಆಗಿರ್ಬೋದು ಮತ್ತು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ಗಳು ಏನಾಗಿರ್ತವೆ, ಜಂಟಿಯಾಗಿ ಮುನ್ನಡೆಯನ್ನು ನೀಡಿರ್ತವೆ. ಯಾವ್ಯಾವು? ವಿಶ್ವ ಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ಗಳು. ಉಬುಂಟು ತತ್ವ, ಇದು ಈ ಉಬುಂಟು ತತ್ವ ಅಂತಂದರೆ ನೀವು ಇರುವುದರಿಂದಲೇ ನಾನಿದ್ದೇನೆ ಎಂಬುದು ಇವರ ಈ ಉಬುಂಟು ತತ್ವದ ಅರ್ಥ ಆಗಿರ್ತದೆ ನೋಡಿ. ಸೊ ಇದು ನೆಲ್ಸನ್ ಮಂಡೇಲರವರು ಇದನ್ನು ಅಳವಡಿಸಿಕೊಂಡಿರ್ತಾರೆ. ಸೊ ನೆಕ್ಸ್ಟು ಈ ಟ್ರೋಯ್ಕಾ ಬಗ್ಗೆ. ಟ್ರೋಯ್ಕಾ ಅಂದರೆ 3 ರಾಷ್ಟ್ರಗಳ ಒಂದು ಗುಂಪು. ಅಂದರೆ ಟ್ರೋಯ್ಕಾ ಮೀನ್ಸ್ ಈ ಹಿಂದೆ ಸಮ್ಮಿಟ್ ಎಲ್ಲಿ ನಡೀತು, ಮತ್ತು ಪ್ರಸ್ತುತ ಎಲ್ಲಿ ನಡೀತು, ಮತ್ತು ನೆಕ್ಸ್ಟ್ ಎಲ್ಲಿ ನಡೀತು. ಸೊ ಈ 3 ಒಂದು ಸಂಘಟನೆಗಳಿರ್ತಾವೆ ಅಥವಾ ಈ ದೇಶಗಳಿರ್ತಾವಲ್ಲ, ಅವುಗಳನ್ನು ಒಂದೆಡೆ ಸೇರಿಸುವುದೇ ಈ ಟ್ರೋಯ್ಕಾ ಪದ್ಧತಿ ಅಥವಾ ಟ್ರೋಯ್ಕಾ ಅಂತಂದು ಕರೀತಾರೆ ನೋಡಿ. ಸೊ ಈ ಹಿಂದೆ ಆಗಿರ್ತಕ್ಕಂಥದ್ದು ಎಲ್ಲಿ 2024ರಲ್ಲಿ ಎಲ್ಲಾಗಿತ್ತು ಅಂತಂದರೆ ಬ್ರೆಜಿಲ್ನಲ್ಲಾಯಿತು. 2025 ಪ್ರಸ್ತುತ 25 ದಕ್ಷಿಣ ಆಫ್ರಿಕಾದಲ್ಲಿ, ನೆಕ್ಸ್ಟು ಅಮೇರಿಕಾದಲ್ಲಿ ಇಟ್ಕೋಬೇಕಂತಂದು ಒಂದು ಇವ್ರದ್ದು ಒಪ್ಪಂದ ಆಗಿರ್ತದೆ. ಸೊ ನೆಕ್ಸ್ಟು ಭಾರತದ ಬಗ್ಗೆ ನೋಡೋಣ. ಭಾರತವು G20 ಗುಂಪಿನ ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. ಏನು ಇದು ಭಾರತ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಆಗಿರ್ತದೆ ನೋಡಿ. ಯಾವುದ್ರದ್ದು? G20 ಗುಂಪು ಯಾವುದೇ ಕಾಯಂ ಕೇಂದ್ರ ಕಚೇರಿಯನ್ನು ಹೊಂದಿರುವುದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಒಂದು ಕಾಯಂ ಕೇಂದ್ರ ಕಚೇರಿ ಇಲ್ಲ. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಭಾರತವು G20 ಗುಂಪಿನ ಸಂಸ್ಥಾಪಕ ಸದಸ್ಯ ರಾಷ್ಟ್ರ ಆಗಿರ್ತದೆ, ಮತ್ತು ಈ G20ಗೆ ಯಾವುದೇ ಕಾಯಂ ಕೇಂದ್ರ ಕಚೇರಿ ಇರುವುದಿಲ್ಲ. ಸೊ ನೆಕ್ಸ್ಟ್ G20 ಮೆಂಬರ್ಸ್ ಅಂದರೆ ಫ್ರಾನ್ಸು, ಕೆನಡಾ, ಇಟಲಿ, ಜಪಾನ್, ಜರ್ಮನ್, USA, UK ಇವೆಲ್ಲ G7 ಕಂಟ್ರೀಸ್ ಪ್ಲಸ್ ಮತ್ತು G8 ಕಂಟ್ರಿ ಯಾವುದು? ರಷ್ಯಾ ಒಂದು ಆ್ಯಡ್ ಆಗ್ತದೆ ಇದಕ್ಕೆ. ಮತ್ತು G20 ಅಂತಂದರೆ ಇದರಲ್ಲಿ ಮತ್ತಿಷ್ಟು ಯಾವ ಆ್ಯಡ್ ಆಗ್ತವೆ? ಆಫ್ರಿಕಾ ಯೂನಿಯನ್, ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಇಂಡೋನೇಷ್ಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ. ಇವಷ್ಟು G20, G8, G7 ಒಂದು ಏನು ಮೆಂಬರ್ಸ್ಗಳಾಗಿರ್ತಾವೆ ನೋಡಿ. ಯಾವ್ಯಾವ ರಾಷ್ಟ್ರಗಳು ಈ G20 ಮೆಂಬರ್ಸ್ಗಳಿವೆ ಅಂತಂದರೆ ನೀವು ಹೇಳ್ಬೇಕು. ನಿಮಗೆ G20ದು ಟ್ರಿಕ್ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ G20 ಟ್ರಿಕ್ ಅಂತಂದು ಹಾಕಿ, ನಾನು ನಿಮಗೆ G20, G7 ಇನ್ನಿತರ ಯಾವ್ಯಾವುದು ಸಂಘ ಸಂಸ್ಥೆಗಳಿವೆ ಅವುಗಳ ಬಗ್ಗೆ ನಾನೇನು ಮಾಡ್ತೀನಿ, ನಿಮಗೆ ಶಾರ್ಟ್ ಟ್ರಿಕ್ಕನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ.